ಟ್ರಾಮ್ಸ್ ಒಂಥರ ಫುಲ್ ಸ್ಟ್ರೀಟ್ಸ್ ಅಲ್ಲಿ ಓಡಾಡೋದು ವೈಬ್ಸ್ ಒಂಥರ ಚೆನ್ನಾಗಿದೆ ಅಲ್ವಾ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಆದ ಮೈಸೂರು ಹಾಲೆಂಡ್ ಎಕ್ಸ್ಪ್ರೆಸ್ ಚಾನಲ್. ಸೊ ಇವತ್ತು ನಾವು ಘೆಂಟ್ ಬೆಲ್ಜಿಯಂ ನಲ್ಲಿ ಇದ್ದೀವಿ. ಬೆಳಿಗ್ಗೆ ಹೊರಟು ಮಧ್ಯಾಹ್ನ ಆಯ್ತು ತಲುಪೋಷ್ಟೊತ್ತಿಗೆ. ಊಟ ಗೀಟ ಎಲ್ಲ ಬ್ರೇಕ್ ಎಲ್ಲ ಕೊಟ್ಕೊಂಡು ಇವಾಗ ಸೆಂಟರ್ ಅಲ್ಲಿ ಇದೀವಿ ನಾವು ಘೆಂಟ್ ಸಿಟಿದು. ಇವತ್ತು ಇಲ್ಲಿ ಹಾಫ್ ಡೇ ಫುಲ್ ಸುತ್ತಾಡ್ಕೊಂಡು ವಾಕಿಂಗ್ ಮಾಡ್ತಾ ಇದೀವಿ ಘೆಂಟ್ ಸಿಟಿನ. ನಮ್ ಜೊತೆ ನಿಮ್ಗೂ ಕೂಡ ಘೆಂಟ್ ಸಿಟಿದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್, ಇಲ್ಲಿನ ಸಿಟಿ ಸೆಂಟ್ರಮ್ ಹೇಗಿದೆ ಅದನ್ನೆಲ್ಲ ತೋರ್ಸೋಣ. ಸೊ ರೆಡಿನಾ? ಹಾಗಾದ್ರೆ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಕೆಳಗಡೆ ಫುಲ್ ಪಾರ್ಕಿಂಗ್ ಸ್ಪೇಸ್ ಇದೆ, 3 ಫ್ಲೋರ್ಸ್ ಸಿಟಿ ಸೆಂಟರ್ ಅಲ್ಲಿ. ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಫುಲ್ ಸೆಂಟರ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ. ಪಾರ್ಕಿಂಗ್ ಸ್ಪಾಟ್ ಡೀಟೇಲ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಬಂದ್ರೆ ಯೂಸ್ಫುಲ್ ಆಗ್ಬೋದು. ಇವಾಗ ಇಲ್ಲಿನ ಶಾಪಿಂಗ್ ಸ್ಟ್ರೀಟ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಖಾಲಿ ಇದೆ, ಇಲ್ಲಾಂದ್ರೆ ಜನರಲಿ ಫುಲ್ ಇರುತ್ತೆ. ನಮ್ದಿದು ಸೆಕೆಂಡ್ ಟೈಮ್ ಘೆಂಟ್ ಸಿಟಿನಲ್ಲಿ. ನಾವಿಲ್ಲಿವರೆಗೂ 17 ಕಂಟ್ರೀಸ್ ನೋಡಿದ್ದೀವಿ. ಅಂದರೆ ಆಲ್ಮೋಸ್ಟ್ ವೆಸ್ಟರ್ನ್ ಯುರೋಪ್ ಫುಲ್ ಆಗಿದೆ, ಈಸ್ಟರ್ನ್ ಸುಮಾರು, ನಾರ್ತ್ ಸ್ವಲ್ಪ ಹೋಗಬೇಕು, ಅದು ಬಿಟ್ಟು US, ದುಬೈ ಅಂತ ಕಂಟ್ರೀಸ್ ಕವರ್ ಮಾಡಿದ್ದೀವಿ. ಆದರೆ ವ್ಲಾಗಿಂಗ್ ಶುರು ಮಾಡಿರೋದು ರೀಸೆಂಟ್ ಆಗಲ್ವಾ, ಹಾಗಾಗಿ ನೀವು ನಮ್ಮ ಚಾನಲಲ್ಲಿ ಬೆಲ್ಜಿಯಂನ ಫಸ್ಟ್ ಯುರೋಪಿಯನ್ ಕಂಟ್ರಿ ನಮ್ಮ ಜೊತೆ ನೋಡ್ತಾ ಇರೋದು. ನೆದರ್ಲೆಂಡ್ಸ್ ಬಿಟ್ಟು, ಅಂದರೆ ನಾವು ಕರೆಂಟ್ಲಿ ಇರೋ ದೇಶ ಬಿಟ್ಟು. ಯುರೋಪಿಯನ್ ಸಿಟಿಗಳಲ್ಲಿ ಓಲ್ಡ್ ಟೌನ್ನ ಜನರಲಿ ಸಿಟಿ ಸೆಂಟರ್ ಅಂತ ಕರೀತಾರೆ. ಅಲ್ಲಿ ಓಡಾಡಿಕೊಂಡು ನೋಡೋದೇ ಒಂಥರ ಮಜಾ ಇರುತ್ತೆ. ಫುಲ್ ಎಷ್ಟು ಚೆನ್ನಾಗಿರುತ್ತೆ ವೈಬ್ಸ್ ಅಂದರೆ ಸಿಟಿ ಸೆಂಟ್ರಲ್ಲಿ ಫುಲ್ ಎವ್ರಿ ಸ್ಟ್ರೀಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಏನ್ಷಿಯಂಟ್ ಬಿಲ್ಡಿಂಗ್ಸ್ ಎಲ್ಲ ಅಲ್ಲೇ ಸುತ್ತಮುತ್ತ ಇರುತ್ತೆ. ಘೆಂಟ್ ಸಿಟಿ ಕರೆಂಟ್ಲಿ ಯೂನಿವರ್ಸಿಟೀಸ್ ಆ್ಯಂಡ್ ಕಲ್ಚರಲ್ ಹಬ್ ಆಗಿ ಫೇಮಸ್ ಇವಾಗ. ಆದರೆ ಪ್ರೀವಿಯಸ್ಲಿ ಏನ್ಷಿಯಂಟ್ ಟೈಮ್ಸಲ್ಲಿ ಟ್ರೇಡಿಂಗ್ಗೆ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆಲ್ಲ ತುಂಬ ಫೇಮಸ್ ಇತ್ತು. ಮತ್ತು ಪೋರ್ಟ್ ಸಿಟಿ ಅಂತ ಕೂಡ ಫೇಮಸ್. ಬೆಲ್ಜಿಯಂ ದೇಶ ಫ್ರಾನ್ಸ್ ಮತ್ತು ನೆದರ್ಲೆಂಡ್ಸ್ ಮಧ್ಯದಲ್ಲಿದೆ. ಸೊ ಇಲ್ಲಿ ಫ್ರೆಂಚ್ ಮತ್ತು ಡಚ್ ಜಾಸ್ತಿ ಮಾತಾಡ್ತಾರೆ. ಘೆಂಟಲ್ಲಿ ಕೂಡ ಫ್ರೆಂಚ್, ಡಚ್ ಮತ್ತು ಸ್ವಲ್ಪ ಜರ್ಮನ್ ಮಾತಾಡ್ತಾರೆ. ಇದು ಸೆಂಟ್ ಬೇವೋಸ್ ಕೆಥೆಡ್ರಲ್ ಅಂತ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ, ಇದ್ರ ಒಳಗಡೆ ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಎಲ್ಲ ಚರ್ಚ್ಗಳು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನನಗಂತೂ ಒಳಗಡೆ ಎಲ್ಲ ಹೋಗಿ ನೋಡೋಕ್ಕೆ ಮತ್ತು ಕುತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಪೀಸ್ಫುಲ್ ಅನಿಸುತ್ತೆ. ಮತ್ತು ಒಳಗಡೆ ಆರ್ಕಿಟೆಕ್ಚರು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಚರ್ಚಲ್ಲಿ ನನ್ನ ಮಗ ಏನು ಬೇಡ್ಕೋತಾ ಇದ್ದಾನೆ ಅಂತ ಅನ್ಕೋತಾ ಇದ್ದೀರಾ? ನೋಡೋಣ, ಒಂದು ವೈಲ್ಡ್ ಗೆಸ್ ತಗೊಳ್ಳಿ, ಕಮೆಂಟಲ್ಲಿ ಹಾಕಿ ಏನಂತ. ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅವನು ಏನು ಮಾತಾಡ್ತಾ ಇದ್ದಾನೆ ಅಂತ. ಜನರಲಿ ಟೂರಿಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಬೆಲ್ಜಿಯಂ ಅಂದರೆ ಎಲ್ಲರೂ ಕವರ್ ಮಾಡೋದು ಬ್ರೂಕ್ಸ್ ಆ್ಯಂಡ್ ಬ್ರಸೆಲ್ಸ್ ಸಿಟಿನ. ಘೆಂಟ್ ತುಂಬ ಜನ ಕವರ್ ಮಾಡಲ್ಲ. ಸೊ ಇದು ತುಂಬ ಬ್ಯೂಟಿಫುಲ್ ಆದಂಥ ಸಿಟಿ. ಆಮೇಲೆ ಇದನ್ನು ಜಸ್ಟ್ 1 ಡೇ ಟ್ರಿಪ್ಪಲ್ಲಿ ತುಂಬ ನೋಡ್ಬೋದು. ನೆದರ್ಲೆಂಡ್ಸಿಂದ ಅಂತೂ 1 ಡೇ ಮಾಡ್ಬೋದು, ಇಲ್ಲಾಂದರೆ ಬ್ರೂಕ್ಸ್ ಬ್ರಸೆಲ್ಸಿಂದ ಕೂಡ ಡೇ ಟ್ರಿಪ್ ಅದೇ ಹೋಟೆಲಲ್ಲಿ ಇಟ್ಕೊಂಡು ಡೇ ಟ್ರಿಪ್ ಮಾಡ್ಬೋದು.
ಇಲ್ಲಿ ಸಿಟಿ ಸೆಂಟ್ರಲ್ಲಿ ಮೋಸ್ಟ್ಲಿ ಇರೋದು ಫುಲ್ ಏನ್ಷಿಯಂಟ್ ಬಿಲ್ಡಿಂಗ್ಸ್, ಹಿಸ್ಟಾರಿಕ್ ಚರ್ಚಸ್ ಆ ಥರ ಎಲ್ಲ. ಸೊ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಅಥವಾ ಚರ್ಚ್ ಹೆಸರುಗಳನ್ನೆಲ್ಲ ನಾನಿಲ್ಲಿ ಬರೆದಿದ್ದೀನಿ. ಹೆಂಟ್ ಸಿಟಿ 2 ವರ್ಲ್ಡ್ ವಾರ್ಗಳಲ್ಲೂ ಜರ್ಮನ್ಸಿಂದ ಆಕ್ಯುಪೈ ಆಗಿತ್ತು. ಸೊ ಇಲ್ಲಿ ಡಿಸ್ಟ್ರಕ್ಷನ್ಸ್ ಕಮ್ಮಿ ಆಗಿತ್ತು, ಹಾಗಾಗಿ ಎಲ್ಲ ಏನ್ಷಿಯನ್ಸ್ ಬಿಲ್ಡಿಂಗ್ಸ್ ಎಲ್ಲ ನಾವು ಹಾಗೆ ನೋಡ್ಬೋದು ಇವಾಗಲೂ ಕೂಡ. ಯುರೋಪ್ ಆಲ್ಮೋಸ್ಟ್ ಎಲ್ಲ ಸಿಟಿಗಳಲ್ಲೂ ಸಮ್ಮರ್ನಲ್ಲಿ ಬಂದರೆ ಫುಲ್ ಸ್ಟ್ರೀಟ್ಸ್ ಮೇಲೆ ರೆಸ್ಟೋರೆಂಟ್ಸ್, ಕೆಫೆ, ಬಾರ್ಸ್ ಎಲ್ಲ ಜೋರಾಗಿ ನಡೀತಾ ಇರುತ್ತೆ. ಇಲ್ಲಿನ ಜನರಿಗೆ ಒಳ್ಳೆ ವೆದರಲ್ಲಿ ಮಜಾ ಮಾಡಬೇಕಂದ್ರೆ ಸಖತ್ ಇಷ್ಟ. ಇದು ಘೆಂಟ್ನ ಒಂದು ಫೇಮಸ್ ಫೋಟೋಗ್ರಫಿ ಸ್ಪಾಟು. ಇಲ್ಲಂತೂ ಫುಲ್ಲು ಪಿಕ್ಚರಿಸ್ಕ್ ಆಗಿ ಬರುತ್ತೆ. ನೋಡಿ ಹೇಗೆ ತೆಗೆದಿದ್ದೀವಿ ಫೋಟೋಸ್. ಇಲ್ಲಿ ರಿವರ್ ಇದೆ, ಆದರೆ ಒಂದು ಬ್ರೇಕ್ ತಗೊಂಡು ಕೆಫೆನಲ್ಲಿ ಕೆಳಗಡೆ ಹೋಗೋಣ. ಆಮೇಲೆ ಈ ಸೆಂಟರಲ್ಲಿರೋ ಒಂದು ಐರಿಷ್ ಪಬ್ ಹೋಗ್ತಾ ಇದೀವಿ ಒಳಗಡೆ, ಬನ್ನಿ ಹೋಗೋಣ. ಚಿಯರ್ಸ್. ಇಲ್ಲೂ ಕೂಡ ನೆದರ್ಲೆಂಡ್ಸ್ ತರ ಬೈಕ್ಸ್ ಜಾಸ್ತಿ ಇದೆ ನೋಡಿ. ಯುರೋಪಲ್ಲಂತೂ ಎಲ್ಲ ಕಡೆ ಈ ಥರ ಕಾಬಲ್ಡ್ ಸ್ಟೋನ್ ಸ್ಟ್ರೀಟ್ಸ್ ಇರುತ್ತೆ. ನೋಡೋಕ್ಕೆ ಆಮೇಲೆ ನಡೆಯೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಈ ಸ್ಟ್ರಾಲರ್ಗಳು, ವೀಲ್ ಚೇರ್ಗಳೆಲ್ಲ ತಳ್ಳೋಕ್ಕೆ ಅಷ್ಟು ಕಂಫರ್ಟ್ ಇರಲ್ಲ. ನಮ್ಮ ಅಮ್ಮನ ವೀಲ್ ಚೇರ್ ಅಂತೂ ಕಷ್ಟ ತಳ್ಳೋಕ್ಕೆ. ಸ್ಟ್ರಾಲರ್ಸ್ ಎಲ್ಲ ಇಲ್ಲಿ ಫುಲ್ ಸ್ಟರ್ಡಿಯಾಗಿ ಚೆನ್ನಾಗಿರುತ್ತೆ ಕ್ವಾಲಿಟಿ. ಇವಾಗ ರಿವರ್ ಸೈಡ್ ನಡ್ಕೊಂಡು ಹೋಗಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲೂ ಕೂಡ ಸೂಪರ್ ಆಗಿದೆ ವ್ಯೂಸ್. ಇದು ಲೈಸ್ ರಿವರ್. ಇಲ್ಲೂ ಕೂಡ ನಾವು ಬೋಟಿಂಗ್ ಮಾಡ್ಬೋದು ಅಥವಾ ಜಸ್ಟ್ ಇಲ್ಲಿ ಓಡಾಡೋಕ್ಕೆ ಸೂಪರ್ ಆಗಿದೆ. ಆಮೇಲೆ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ. ಈ ಬಿಲ್ಡಿಂಗ್ ನೋಡಿ ಎಷ್ಟು ಹಳೇದು, 1726 ಅಂತ ಇದೆ. ಇಲ್ಲಿರೋ ಎಲ್ಲ ಏನ್ಷಿಯಂಟ್ ಬಿಲ್ಡಿಂಗ್ಸ್ನ ಪಬ್ಸು, ಕೆಫೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದೇ ಒಂದು ಮಜಾ. ಇದು ಒಂದು 10th ಸೆಂಚುರಿ ಕಾಸಲ್. ಇದರ ಹೆಸರು ಗ್ರಾವನ್ಸ್ಟೇನ್ ಅಂತ. ಇದ್ರ ಒಳಗಡೆ ಟಿಕೆಟ್ ತಗೊಂಡು ಹೋಗಿ ಫುಲ್ ವ್ಯೂಸ್ ಎಲ್ಲ ನೋಡ್ಬೋದು ಸಿಟಿದು. ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ಲೇಟಾಗಿ ಹೋಗಿದೆ, ಸೊ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಆಲ್ಮೋಸ್ಟ್ ವಿಡಿಯೋ ಎಂಡಿಂಗಿಗೆ ಬರ್ತಾ ಇದ್ದೀವಿ. ಚರ್ಚ್ನಲ್ಲಿ ನನ್ನ ಮಗ ಏನು ಹೇಳ್ತಿದ್ದ ಗೊತ್ತಾ? ಓಂ ನಮಃ ಶಿವಾಯ, ಪ್ಲೀಸ್ ಬ್ಲೆಸ್ಸಸ್ ಅಂತ ಹೇಳ್ತಾ ಇದ್ದ. ಬೆಲ್ಜಿಯಂ ಬಿಯರ್ಸ್ ಕೂಡ ತುಂಬ ಫೇಮಸ್ಸು. ಇಲ್ಲಿ ನೋಡಿ ಎಷ್ಟು ಥರ ಇದೆ. ಇದು ಮನೆಕನ್ ಪಿಸ್. ಇದು ರಿಯಲ್ ಸ್ಟ್ಯಾಚ್ಯೂ ಬ್ರುಸೆಲ್ಸಲ್ಲಿದೆ. ಸೊ ಜನರಲಿ ಬೆಲ್ಜಿಯಮ್ಮಲ್ಲಿ ಫೇಮಸ್ ಸೊವೇನಿಯರ್ ಆಗಿ ಮಾರ್ತಾರೆ. ಕಮ್ಮಿಯಾಗಿ
ಅಂದ್ರೆ ಲೇಟ್ ಆಗಿಲ್ಲ ಅಂತಲ್ಲ, ಇವಾಗ 8:30 ರಾತ್ರಿ. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಘೆಂಟ್ ಸಿಟಿ. ನಿಮ್ಗೆಲ್ಲ ಹೇಗ್ ಅನಿಸ್ತು ನಮ್ ಘೆಂಟ್ ಸಿಟಿ ಸೆಂಟ್ರಲ್ ಏರಿಯಾ, ಎಸ್ಪೆಷಲಿ ಕ್ವಿಕ್ ವಾಕಿಂಗ್ ಟೂರ್ ಕೊಡ್ಲಿ ನಿಮ್ಗೆಲ್ಲ. ಮತ್ತೆ ಇಲ್ಲಿ ಬಿಲ್ಡಿಂಗ್ ಮತ್ತೆ ವೈಬ್ಸ್ ಎಷ್ಟು ಚೆನ್ನಾಗಿದೆ. ನಮ್ಗಂತೂ ತುಂಬಾ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಾಕಷ್ಟು ಲೈಕ್ ಕೊಡಿ, ಮತ್ತೆ ಕಮೆಂಟ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಗೆ ಅದರಿಂದ ನಿಮ್ಮ ಸಪೋರ್ಟ್ ಸಿಕ್ಕಾಗುತ್ತೆ, ಒಂದು ತುಂಬಾ ಖುಷಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾವಿಲ್ಲಿಂದ ಬ್ರೂಕ್ ಸಿಟಿ ಹತ್ರ ಹೋಗ್ತಾ ಇದೀವಿ. ಬಾಯ್.